ಫ್ರೆಂಡ್ಸ್, ನನ್ನ ಪರಿವಾರಕ್ಕೆ ನಿಮಗೆಲ್ಲರಿಗೆ ಸ್ವಾಗತ. ನಾನು ನಿಮ್ಮ ಮಾಲತಿ ರಮೇಶ್. ಇವತ್ತು ನಿಮ್ಮನ್ನೆಲ್ಲ ಕಾಪು ಬೀಚ್ನ ಒಂದು ಸುಂದರ ವಿಹಂಗಮ ನೋಟವನ್ನು ನೋಡುವ ಅಂತ ಹೇಳಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೇನೆ. ಇಂತಹ ಸುಂದರವಾದ ಬೀಚ್, ಹಾಗೆ ತುಂಬ ಕ್ಲೀನಾಗಿರುವ ಬೀಚ್ ನೋಡಲೇಬೇಕಾದಂಥದ್ದು. ಪ್ರಕೃತಿಯನ್ನೇ ತನ್ನ ಮಡಿಲಲ್ಲಿ ತುಂಬಿಕೊಂಡು ಸುಂದರವಾದಂತಹ ಒಂದು ಅದ್ಭುತ ನೋಟವನ್ನು ಇಲ್ಲಿ ನೀವು ಕಾಣ್ಬೋದು. ಬೀಚಿಗೆ ಎಂಟ್ರ್ ಆಗ್ತಿದ್ದ ಹಾಗೆ ಮಕ್ಕಳು ಗಾಳಿಪಟ ಆಡಿಸೋದನ್ನು ನೀವು ಕಾಣ್ಬೋದು. ಇದು ಬೇಸಿಗೆಯಲ್ಲಿ ತೆಗೆದ ವಿಡಿಯೋ. ಸ್ವಲ್ಪ ದಿನ ಲೇಟಾಗಿ ನಿಮ್ಮನ್ನು ತಲುಪ್ತಾ ಇದೆ. ಆದರೆ ಈ ಬೀಚು ತುಂಬ ಚೆನ್ನಾಗಿರೋದ್ರಿಂದ ಇದನ್ನು ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತ ಹೇಳಿ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇವಾಗ ದೂರದಲ್ಲಿ ನೀವು ಲೈಟ್ ಹೌಸನ್ನು ಕಾಣ್ತಾ ಇದ್ದೀರಿ. ಅದು ಸಾಧಾರಣಕ್ಕೆ 1901ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯಿಂದ ಸ್ಥಾಪಿಸಲ್ಪಟ್ಟಂತಹ 130 ಫೀಟ್ ಎತ್ತರದ ಲೈಟ್ ಹೌಸು. ಬೀಚಿನ ಹೊಯ್ಗೆ ತುಂಬ ಸಣ್ಣದಾದ್ದರಿಂದ ನಡಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಉಂಟು. ಆದರೆ ನಾವು ಅಲ್ಲಿ ಲೈಟ್ ಹೌಸ್ ತನಕ ಹೋಗಿ ಖಂಡಿತ ನಿಮಗೆ ಇಲ್ಲಿ ತೋರಿಸ್ತೇನೆ. ಸುತ್ತಮುತ್ತಲೂ ಅದ್ಭುತವಾದಂತಹ ವಾತಾವರಣ, ಅದರ ಜೊತೆಗೆ ಅಲ್ಲಲ್ಲೇ ಬಂಡೆಕಲ್ಲುಗಳನ್ನು ನೀವು ಇಲ್ಲಿ ಕಾಣ್ಬೋದು. ಪ್ರಕೃತಿಯನ್ನು ಎಷ್ಟು ನೋಡಿದರೂ ಸವಿದರೂ ಸಾಲುವುದಿಲ್ಲ ಅನ್ನುವಂತಹ ಒಂದು ನೋಟ ತುಂಬ ಚೆನ್ನಾಗಿದೆ. ಅದೇ ರೀತಿಯಲ್ಲಿ ತಂಪಾದ ವಾತಾವರಣ, ನೀರಿನ ಅಲೆ, ಅದರ ಶಬ್ದ ಇವೆಲ್ಲವೂ ಒಟ್ಟಾಗಿ ಒಂದು ಅದ್ಭುತವಾದಂತಹ ಅನುಭವವನ್ನು ನಾವು ಅನುಭವಿಸ್ತೇವೆ. ಲೈಟ್ ಹೌಸ್ನ ಪಕ್ಕದಲ್ಲಿ ತಲುಪುತ್ತಿದ್ದ ಹಾಗೆ ಇನ್ನೊಂದು ಬದಿಯಿಂದ ನೀರು ಹರಿಯುವುದನ್ನು ನಾವಿಲ್ಲಿ ಗಮನಿಸಬಹುದು. ಹಾಗೆ ಈ ನೀರು ಸಣ್ಣಗೆ ಹರಿಯೋದ್ರಿಂದ, ಹಾಗೆ ಅಲೆಗಳು ಇಲ್ಲಿ ಜಾಸ್ತಿ ಬರದೇ ಇರೋದ್ರಿಂದ ಮಕ್ಕಳಿಗೆ ಆಟ ಆಡಲಿಕ್ಕೆ ಒಳ್ಳೆಯ ಒಂದು ಸ್ಥಳವಾಗಿದೆ. ಹಾಗೆ ಮಕ್ಕಳು ಈಜುವುದು, ಆಟ ಆಡೋದನ್ನು ಸಹ ನೀವಿಲ್ಲಿ ಗಮನಿಸ್ಬೋದು. ಪ್ಯಾರೆಂಟ್ಸು ಸಹ ಅಷ್ಟೊಂದು ಹತ್ತಿರಕ್ಕೆ ಹೋಗಿಬಿಟ್ಟು ಮಕ್ಕಳನ್ನು ಕೈ ಹಿಡ್ಕೊಂಡು ಆ ಬೀಚಿನಲ್ಲಿ ಮಾಡ್ತಾಯಿಲ್ಲ. ಮಕ್ಕಳು ಅವರಷ್ಟಕ್ಕೆ ಆಟ ಆಡ್ತಾ ಇದ್ದದನ್ನು ನಾವು ಗಮನಿಸಿದೆವು. ಇನ್ನು ನಾವು ಲೈಟ್ ಹೌಸ್ ಹತ್ತಿರ ಹೋಗುವ. ಲೈಟ್ ಹೌಸಿಗೆ ಮೇಲೆ ಹತ್ತಬೇಕಂದ್ರೆ ಸುಮಾರು ಮೆಟ್ಟಲುಗಳಿವೆ. ಇಲ್ಲಿ ಲೈಟ್ ಹೌಸ್ನ ಒಳಗೆ ಹೋಗಲಿಕ್ಕೂ ಸಹ ಅವಕಾಶ ಇದೆ. ಸ್ವಲ್ಪ ಎಂಟ್ರೆನ್ಸ್ ಫೀಸ್ ತಗೊಂಡು ಬಿಟ್ಟು ಅದ್ಮೇಲೆ ಕಳಿಸ್ತಾರೆ. ನಾವು ಹೋದಾಗ ಸಾಯಂಕಾಲ ಆದದ್ರಿಂದ ಲೈಟ್ ಹೌಸ್ನ ಒಳಗಡೆ ಹೋದರೆ ಸುಮಾರು ಹೊತ್ತಾಗುತ್ತೆ. ಅಂದರೆ ಕ್ಲೋಸಿಂಗ್ ಟೈಮ್ ಹತ್ರ ಬಂದಿತ್ತು. ಹಾಗೆ ನಮಗೆ ಸನ್ಸೆಟ್ ನೋಡಬೇಕಂತ ಹೇಳಿ ತುಂಬ ಆಸೆ ಇತ್ತು. ಅದರಿಂದಾಗಿ ನಾವು ಮೇಲೆ ಹೋಗಲಿಕ್ಕೆ ಹಿಂಜರಿದದ್ದು. ಬನ್ನಿ ಈಗ ಹೋಗಿ ಸನ್ಸೆಟ್ ನೋಡಿಕೊಂಡು ಬರುವ. ಸೂರ್ಯನ ಕಿರಣವು ನೀರಿನ ಮೇಲೆ ಬಿದ್ದು ಈಗಾಗಲೇ ಚಿನ್ನದಂತೆ ಹೊಳೆಯುತ್ತಾ ಇದೆ. ನಿಮಗೆ ಎದುರುಗಡೆ ಕಾಣಿಸ್ತಾ ಇರುವಂತಹ ದೊಡ್ಡದಾದ ಕಲ್ಲು ಬಂಡೆಯ ಮೇಲೆ ತುಂಬ ಹಳೆಯ ಕಾಲದ ಇದು ಇಟ್ಟಿಗೆಯಲ್ಲಿ ನಿರ್ಮಾಣಗೊಂಡಂತಹ ಈ ಗೋಡೆಗಳನ್ನು ನಾವು ಗಮನಿಸ್ಬೋದು. ಹಾಗೆ ಒಂದು ಬಾವುಟವನ್ನು ಅಲ್ಲಿ ಹಾಕಿದ್ದಾರೆ. ಸೊ ಇದು ತುಂಬ ಹಳೆಯದಂತ ಹೇಳ್ಕೊಂಡು ಇದನ್ನು ನೋಡುವಾಗನೇ ಗೊತ್ತಾಗ್ತದೆ. ಜನರ ಸೇಫ್ಟಿಗೋಸ್ಕರ ಕಬ್ಬಿಣದ ರಾಡ್ಗಳಿಂದ ತಡೆಗೋಡೆಯನ್ನು ಸಹ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಅಲ್ಲಿ ವಾಕಿಂಗ್ ಟ್ರ್ಯಾಕ್ ಸಮೇತ ಮೇಲ್ಗಡೆ ಮಾಡಿದ್ದನ್ನು ನೀವು ಗಮನಿಸ್ಬೋದು. ಪ್ರತಿಯೊಂದು ಬಂಡೆಕಲ್ಲನ್ನು ಇಲ್ಲಿ ಗಮನಿಸಿದರೆ ಒಂಥರ ಗೋಲಾಕಾರವಾಗಿ ಇದ್ದದ್ದನ್ನು ನೀವು ನೋಡ್ಬೋದು. ಸುತ್ತಮುತ್ತ ನಾವು ನೋಡ್ತಾ ಇದ್ದರೆ ಅದೇ ಜಾಗದಲ್ಲಿ ಏಕಾಗ್ರತೆಯಿಂದ ಕೂತ್ಕೊಳ್ಳುವ ಅಂತ ಹೇಳಿ ಅನಿಸುವಂತಹ ಒಂದು ವಾತಾವರಣ. ಹಾಗೆ ಸುತ್ತಮುತ್ತ ತುಂಬ ಕ್ಲೀನ್ ಇರೋದ್ರಿಂದ ಮನಸ್ಸಿಗೆ ಒಂಥರ ಮುದ ಕೊಡುವಂತಹ ಒಂದು ವಾತಾವರಣ ಆಗಿದೆ. ಒಂದು ಕಡೆಯಿಂದ ಸೀನರೀಸ್ ತುಂಬ ಚೆನ್ನಾಗಿತ್ತು. ಅದೇ ರೀತಿಯಲ್ಲಿ ಗಾಳಿನೂ ಚೆನ್ನಾಗಿ ಬರ್ತಾಯಿತ್ತು. ಆ ಅಲೆಗಳ ಶಬ್ದ ಇದೆಲ್ಲ ಒಟ್ಟಿಗೆ ಆಗಿ ನಮಗೆ ಒಂಥರ ಆ ವಾತಾವರಣದಲ್ಲೇ ಒಂಥರ ಕೂತ್ಕೊಳ್ಳುವ ಅಂತ ಹೇಳಿಕೊಂಡು ಅನ್ನಿಸ್ತಾ ಇತ್ತು.
ಪ್ರತಿಯೊಂದು ಬಂಡೆಕಲ್ಲನಲ್ಲಿ ಗಮನಿಸಿದಾಗ ಒಂದು ಸರ್ಕಲ್ ಗೋಲಾಕಾರದಲ್ಲಿ ಇರುವುದನ್ನು ನೀವು ಕಾಣ್ಬೋದು. ಇದು ಒಂದು ರೀತಿಯಲ್ಲಿ ಕೆತ್ತನೆ ಮಾಡಿಬಿಟ್ಟು ಅಲ್ಲಿ ಇಟ್ಟಿದ್ದಾರೆ ಅಂತ ಹೇಳಿ ಅನ್ನಿಸ್ತದೆ, ಆದರೆ ಹಾಗೆ ಅಲ್ಲ, ಪ್ರಕೃತಿ ದತ್ತವಾದದ್ದು. ಅದೇ ರೀತಿಯಲ್ಲಿ ವೀಕ್ಷಣೆಗಾಗಿ ಇಲ್ಲಿ ಫಾರಿನರ್ಸ್ ಸಹ ಬರುವುದನ್ನು ನೀವು ಕಾಣ್ಬೋದು. ಈಗ ಸೂರ್ಯ ಅಸ್ತದ ಸಮಯ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಯಾರೆಲ್ಲ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ.